ಮತ್ತೆ ಆತಂಕ ವ್ಯಕ್ತಪಡಿಸಿದ್ದೀರಿ. ರಾಜ್ಯದಲ್ಲಿ ಭ್ರಷ್ಟಾಚಾರ ನಿಂತಿಲ್ಲ, ಅವ್ಯವಹಾರ ಅನಾಚಾರಗಳು ಜಾಸ್ತಿ ಆಗಿದೆ. ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದು ಭಾಳ ಹಿಂದಿನಿಂದಲೂ ಇದೆ. ನಮ್ಮ ಪುರಾಣಗಳನ್ನು ಓದಿದರೆ ಅದರಲ್ಲೂ ಕೂಡ ಭ್ರಷ್ಟಾಚಾರದ ಬಗ್ಗೆ ವಿಚಾರಗಳಿವೆ. ಆದರೆ ಇವತ್ತು ಭ್ರಷ್ಟಾಚಾರ ಆ ಮಟ್ಟಕ್ಕೆ ಹೋಗಿದೆ. ಅದರಿಂದ ಯಾವ ದೇಶದಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರೋಕ್ಕೆ ಸಾಧ್ಯವಿಲ್ಲ. ನಮ್ಮ ದೇಶದಲ್ಲಂತೂ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಇವಾಗ ಬೇಕಾದಂಥ ಸೌಲಭ್ಯಗಳನ್ನು ಕೊಡೋಕ್ಕೆ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ. ಅದೇ ರೀತಿ 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದ ಮಾತು, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿ ಕೊಟ್ಟಂಥ ₹1 ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ ಅಂತ. ಇದರಿಂದ ದೊಡ್ಡ ಕಷ್ಟ ಆಗೋದು ಅಭಿವೃದ್ಧಿಗೆ. ಆದ್ದರಿಂದ ಇವತ್ತು ನನ್ನ ಅನಿಸಿಕೆಯಲ್ಲಿ ₹100 ಕೂಡ 15 ಪೈಸೆ ಹೋಗ್ತಾ ಇಲ್ಲ. ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಹೇಳ್ತದೆ ನಿಮ್ಮದು 40% ಸರ್ಕಾರ ಅಂತ. ಇವತ್ತು ಅವರ ವಿರುದ್ಧ ಆರೋಪ ಮಾಡಿದಂಥ ಸಂಸ್ಥೆ ಅಂದರೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಹೇಳ್ತಾರೆ ಇವತ್ತಿನ ಸರ್ಕಾರದ 60% ಅಂತ. ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇದೆ? ಇಷ್ಟೊಂದು ಹಣ ಸೋತ್ಕೊಂಡು ಹೋದರೆ ಇದಕ್ಕೆ ದಾರಿ ಏನು? ಕಾನೂನಿಗೆ ಇವತ್ತು ಯಾರೂ ಹೆದರಲ್ಲ. ಯಾಕಂದರೆ ಇವತ್ತು ಲಂಚ ತಗೊಂಡು ಸಿಕ್ಕಾಕೊಂಡ್ರೆ ಕೊನೆಗೆ ಶಿಕ್ಷೆ ಆಗುವಾಗ ಸುಪ್ರೀಂ ಕೋರ್ಟಿಂದ 25-30 ವರ್ಷ ಆಗ್ತದೆ. ಯಾರಿಗೂ ಹೆದರಿಕೆ ಇಲ್ಲ, ಶಿಕ್ಷೆ ಹೆದರಿಕೆ ಇಲ್ಲ. ಅದೇ ರೀತಿ ಇದಕ್ಕೆ ನಾವು ಯಾರನ್ನು ಹಿಡಿದ್ರೆ ನೀವು ಮಾಧ್ಯಮದವ್ರು ಕೇಳಿದರೆ ಯಾಕೆ ನೀವು ಭ್ರಷ್ಟಾಚಾರ ಮಾಡ್ತೀರಿ ಅಂದರೆ ನಾನು ಒಬ್ಬನೇನ ಅಂತಾರೆ. ಅವರು ಸರಿ ಒಪ್ತಾರೆ, ನೀವು ಒಬ್ಬರೇ ಅಲ್ಲ ಭಾಳಷ್ಟು ಜನ ಇದ್ದಾರೆ ಅಂತ. ಅದರಿಂದ ಈ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡೋಕ್ಕಾಗದಿದ್ದರೂ ಕೂಡ ನಿಯಂತ್ರಿಸ್ಬೋದು. ನಿಯಂತ್ರಿಸೋಕ್ಕೆ ನನ್ನ ಅನಿಸಿಕೆಯಲ್ಲಿ ವ್ಯಕ್ತಿಗಳು ತೃಪ್ತಿ ಅನ್ನೋ ಒಂದು ಗುಣ ಅಳವಡಿಸಬೇಕು. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಡಿಗ್ರಿ ಬಂತು, ಇನ್ನೇನು ಬೇಡ ಸನ್ಯಾಸಿ ಆಗ್ತಾನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಆದರೆ ಕಾನೂನು ಚೌಕಟ್ಟಲ್ಲಿ ಇವತ್ತು ಹಾಗಲ್ಲ. ಹಣ ಕೊಟ್ಟು ಹುದ್ದೆಗೆ ಹೋಗೋದು ಮತ್ತು ಆ ಹುದ್ದೆಯಿಂದ ಹಣ ಮಾಡೋದು. ಅದರಿಂದ ದೇಶದ ಅಭಿವೃದ್ಧಿ ಆಗಲ್ಲ, ಜನರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಲ್ಲ. ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ 1 ಗ್ಯಾಲನ್ ಪೆಟ್ರೋಲಿಗೆ ಅಂದರೆ ಸುಮಾರು 3.5 ಲೀಟರ್ ಪೆಟ್ರೋಲಿಗೆ 12 ಆಣೆ ಇತ್ತು. ಇವತ್ತು 1 ಲೀಟರ್ಗೆ ₹105 ಇದೆ. ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ? ಆದ್ದರಿಂದ ನಾವು ನಮ್ಮಲ್ಲಿ ಬದಲಾವಣೆ ತಂದರೆ, ಇದ್ದದ್ರಲ್ಲೇ ಸಂತಸ ಪಡೆಯುವಂಥ ಒಂದು ಗುಣ ಇಟ್ಕೊಂಡಿದ್ರೆ ಖಂಡಿತವಾಗಿ ಭ್ರಷ್ಟಾಚಾರವನ್ನು ನಿಯಂತ್ರಿಸ್ಬೋದು. ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯವಿಲ್ಲ. ಆ ಪ್ರಯತ್ನ ಆಗಬೇಕಂತ ನಾನು ನಿನ್ನೆವರೆಗೆ 1864 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳಲ್ಲಿ ನನಗೆ ನಂಬಿಕೆ ಇದೆ, ಏನಾದರೂ ಬದಲಾವಣೆ ಆಗೋದಿದ್ರೆ ಅವರ ಮುಖಾಂತರ ಆಗಬೇಕಂತ. ಇಂಥ ಬದಲಾವಣೆ ಬರದೆ ಕ್ರಾಂತಿ ಮುಖಾಂತರ ಬದಲಾವಣೆ ಬಂದರೆ ಅದ್ರಲ್ಲಿ ಗೆದ್ದವರಿಲ್ಲ. ಇವಾಗ ನೇಪಾಳಲ್ಲಿ ಏನಾಯ್ತು ನೋಡಿ. ಆದ್ದರಿಂದ ಕ್ರಾಂತಿ ಬೇಡ, ನಮಗೆ ಶಾಂತಿಯುತವಾಗಿ ಬದಲಾವಣೆ ತರೋಣ. ಆ ಬದಲಾವಣೆ ನಮ್ಮ ಮುಖಾಂತರ ಆಗಬೇಕು. ಸರಿಗ ಸಂತೋಷ್ ಹೆಗ್ಡೆ ಅವರಿದ್ದಂಥ ಸಂದರ್ಭದಲ್ಲಿದ್ದಂಥ ಲೋಕಾಯುಕ್ತದಲ್ಲಿದ್ದಂಥ ಭಯ ಇವತ್ತು ಕಳ್ಕೊಂಡಿದೆ, ನಂಬಿಕೆನೂ ಕೂಡ ಕಳ್ಕೊಂಡಿದೆ ಅನ್ನೋ ಮಟ್ಟಿಗೆ ಹೋಗಿದೆ. ನಾನು ಲೋಕಾಯುಕ್ತದ ವಿಚಾರ ಮಾತಾಡಿದರೆ ಅದಕ್ಕೆ 2 ಅರ್ಥ ಆಗ್ತದೆ. ಅದರಿಂದಾಗಿ ನಾನೇನು ಹೇಳೋಕ್ಕೆ ಹೋಗಲ್ಲ. ನಿಮಗೂ ಗೊತ್ತಿದೆ ಯಾರು ಏನಾಗ್ತಾ ಇದೆ ಅಂತ. ಅದರಿಂದ ಅದರ ಬಗ್ಗೆ ನನಗೆ ಏನು ಹೇಳೋಕ್ಕಿಲ್ಲ. ಅಲ್ಲಿ ಸಿಗಾಕೊಂಡಂಥ ಆರೋಪಿಗಳಿಗೆ ಬೇಗ ಯಾವುದೇ ಥರ ಪನಿಷ್ಮೆಂಟ್ ಆಗ್ತಿಲ್ಲ. ಇಲ್ಲ, ಅದು ಕೋರ್ಟಿನ ಇದು ಸಮಸ್ಯೆ. ಇವತ್ತು ನಾನು ಹೇಳಿದಲ್ಲ, ಒಂದೊಂದು ಕೋರ್ಟಲ್ಲಿ ಒಂದೊಂದು ಕೇಸ್ ಮುಗಿಬೇಕಾದ್ರೆ 25 ವರ್ಷ ಬೇಕು. ಅದು ಒಂದು ಕೋರ್ಟು, ಅಪೀಲ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್, 4 ಕೋರ್ಟಿಗೆ ಹೋದರೆ 60 ವರ್ಷ ಆಯ್ತಲ್ಲ. ಯಾರು ಹೆದರ್ತಾರೆ? ಎಲ್ಲ ಅವರಿಗೆ ಬೇಕಾದವರು ವಿರುದ್ಧ ಮಾಡ್ತಾರೆ, ಬೇಡದವ್ರ ವಿರುದ್ಧ ಮಾಡ್ತಾ ಇಲ್ಲ. ಇದು ಭ್ರಷ್ಟಾಚಾರ ಅನ್ನೋದು ಒಂದು ಹಂತಕ್ಕೆ ಸೀಮಿತವಾದದ್ದಲ್ಲ. ತಗೊಳ್ಳೋರು ತಗೊಳ್ತಾ ಇರ್ತಾರೆ, ಅದನ್ನು ವಿಚಾರಣೆ ಮಾಡಬೇಕಾದವರು ಅವರ ರೀತಿಯಲ್ಲಿ ವಿಚಾರಣೆ ಮಾಡ್ತಾ ಇರ್ತಾರೆ. ಅದು ಯಾವಾಗ ಶಿಕ್ಷೆ ಆಗ್ತದೆ, ಯಾವಾಗ ಕೋರ್ಟಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ ಯಾರಿಗೂ ಕೂಡ. ಹೌದು, ಇದು ಒಂದು ರೀತಿಯ ಭ್ರಷ್ಟಾಚಾರವೇ. ಇಷ್ಟೊಂದು ಹಣ ಕೊಡ್ತಾರೆ ಅದಕ್ಕೆ. ಅದರಲ್ಲಿ 40% ನೀವು ಲಂಚ ಕೊಟ್ಟರೆ ಉಳಿದದ್ದು 60 ಲಕ್ಷ. ಆ 60 ಲಕ್ಷದಲ್ಲಿ ಆ ಕೆಲಸ ಮಾಡಿದವನು ಇಟ್ಕೊಳ್ಬೇಕು ಸ್ವಲ್ಪ. ಅವನೊಂದು 20 ಲಕ್ಷ ಇಟ್ಕೊಳ್ತಾನೆ ಅಂದರೆ 60 ಲಕ್ಷ ಹೋಯ್ತು, ಮಿಕ್ಕಿದ್ದು 40 ಲಕ್ಷ. ಅದರಲ್ಲಿ ಏನು ಮಾಡೋಕ್ಕಾಗ್ತದೆ? ಆದರೆ ಮಾಡೋರು ಮಾಡ್ತಾರೆ, ಮೇಲೆಗೆ ಸ್ವಲ್ಪ ಚೆನ್ನಾಗಿದೆ ಅಂತ ತೋರಿಸ್ತಾರೆ, ಕೆಳಗಡೆ ಏನಿರಲ್ಲ. ಅದರಿಂದ ದೊಡ್ಡ ಸಮಸ್ಯೆ ಇದು.
ಇದು ಇವರನ್ನು ಕೇಳಿದರೆ ಅವ್ರು ಮಾಡಿದ್ದಂತ ಹೇಳ್ತಾರೆ, ಅವರನ್ನು ಕೇಳಿದ್ರೆ ಇವ್ರು ಮಾಡಬೇಕು, ಅದರ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ ಅಂತ ಇಬ್ಬರನ್ನು ದೂರಬೇಕು ನಾವು. ಅಂದರೆ ಆ ಭ್ರಷ್ಟಾಚಾರದಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ. ಖಂಡಿತ ಆಗ್ತಾ ಇಲ್ಲ. ಹೆಂಗೆ ಪ್ರಧಾನಮಂತ್ರಿಗಳೇ ಹೇಳಿದ ಮಾತು, 1 ರೂಪಾಯಲ್ಲಿ 10 ಪೈಸೆ ಮಾತ್ರ ಹೋಗುವುದಂತ. ಅಂದರೆ 100 ರೂಪಾಯಲ್ಲಿ 10 ರೂಪಾಯಿ ಹೋದಂಗೆ ಆಯ್ತಲ್ಲ, 1000 ರೂಪಾಯಲ್ಲಿ 100 ರೂಪಾಯಿ ಹೋದಂಗೆ ಆಯ್ತಲ್ಲ, ಲಕ್ಷದಲ್ಲಿ 1000 ಹೋದಂಗೆ ಆಯ್ತಲ್ಲ, ಎಷ್ಟು ಹೋಯ್ತಣ್ಣ? ಈಗ ಭ್ರಷ್ಟಾಚಾರದ ಜೊತೆಗೆ ವೋಟ್ ಚೋರಿ ಅನ್ನೋ ವಿಚಾರ ಕೂಡ ಚರ್ಚೆ ಆಗಿದೆ. ಇದ್ರ ಬಗ್ಗೆ ಏನು? ಅದು ರಾಜಕೀಯ ಕಾರಣಗಳು ಹೇಳುವ ಮಾತು ಏನು ಹೋಗಿ ಅಷ್ಟು ಸುಲಭ ಇದೆ ಏನ್ರಿ? ಕೋರ್ಟಿಗೆ ಹೋಗಿದ್ದಾರೆ, ಕೋರ್ಟ್ನವ್ರು ಹೇಳ್ತಾರೆ ನಾವು ಇದನ್ನು ವಿಚಾರಣೆ ಮಾಡೋಕ್ಕಾಗಲ್ಲ ಅಂತ. ಇವ್ರು ಬಾಯಿಗೆ ಬಂದಂಗೆ ಹೇಳ್ತಾರೆ. ಸೋತು ಬಿಹಾರಲ್ಲಿ ಏನಾಯಿತು? ವೋಟ್ ಚೋರಿ ಅಷ್ಟು ಸುಲಭನೇನ್ರಿ? ಬರೀ ಅಷ್ಟೇ ಸೋತದ್ದಕ್ಕೆ ಕಾರಣ ಕೊಡುವುದು. ಮೊದಲೇ ಗೊತ್ತಿತ್ತು ಅವ್ರು ಸೋಲ್ತಾರೆ ಅಂತ, ಅದಕ್ಕೆ ಈ ಒಂದು ವೋಟ್ ಚೋರಿ ಅಂತ ಶುರು ಮಾಡಿದ್ದು. ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತೀರಾ ಸರ್? ನೀವೇ ಒಂದು ರೀತಿ ಸಮರ್ಸ್ಕೊಂಡಿದ್ದೀರಿ. ಅಲ್ರಿ, ಇಲ್ಲ ಅಂತ ಹೇಳೋಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. BJP ಸಮಯದಲ್ಲಿತ್ತು, JDS ಸಮಯದಲ್ಲಿತ್ತು, ಕಾಂಗ್ರೆಸ್ ಸಮಯದಲ್ಲೂ ಇದೆ ಇವಾಗ ಕೂಡ. ನಾನು 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ, ಕಾಂಗ್ರೆಸ್ನವರು, JDSನವರು, BJP ಅವರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.